ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಹುಣಸೆ ಚಿಗ್ರಿನ ಸಾಂಬಾರು. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಒಂದು ಟೊಮೊಟೊ ದೊಡ್ಡದು, ಮತ್ತು ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಮತ್ತು ಕಾಯಿ. ಮತ್ತು ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಹುಣಸೆ ಚಿಗ್ರಿ ಸೊಪ್ಪು ಎರಡು ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 4 ಬದನೆಕಾಯಿ ಕೊಯ್ದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೆ. ಇದಕ್ಕೆ ನಾನು ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಹಾಕಿದ್ದೀನಿ. ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಮೊದಲೇ. ನೆಕ್ಸ್ಟ್ ಅದಕ್ಕೆ ನಾನು ಆವಾಗಲೇ ತೋರಿಸಿದ್ನಲ್ವ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಟೊಮೊಟೊ ಇದೆಲ್ಲ ಸೊಪ್ಪು ಸಮೇತ ಎಲ್ಲ ಹಾಕಿ ನಾವೊಂದು 3 ವಿಷಲ್ ಕೂಗಿಸ್ಕೋಬೇಕು. ಅದೆಲ್ಲ ಫುಲ್ಲು ಬೇಯೋ ಥರ ಕೂಗಿಸ್ಕೊಬೇಕು. ಇದೆಲ್ಲ ಹಾಕಿ ಇವಾಗ ಇಡ್ತಾಯಿದ್ದೀನಿ ಕೂಗೋದಕ್ಕೆ. ಹುಣಸೆ ಚಿಗ್ರೆ ಅಂದರೆ ಹಳ್ಳಿ ಸೈಡ್ ಎಲ್ರಿಗೂ ಗೊತ್ತಿರುತ್ತೆ. ಕಾಮನಾಗಿ ಎಲ್ಲರೂ ಮಾಡ್ತಾನೆ ಇರ್ತೀವಿ. ಸೀಸನ್ ಬಂತು, ಯುಗಾದಿ ಟೈಮ್ ಆದಮೇಲೆ ಅದು ಚಿಗುರುತ್ತಲ್ವ, ಆವಾಗ ಎಲ್ಲರೂ ಕಾಮನಾಗಿ ಮಾಡ್ತೀವಿ. ನಮಗೆ ಬೇಸಿಗೆ ರಜೆ ಬಂತು ಅಂದರೆ ಒಂದು ಹಬ್ಬ ಅದೇ ಹುಣಸೆ ಚಿಗ್ರೆ ಸಾಂಬಾರೆಲ್ಲ ಮಾಡಿಕೊಂಡು ನಾವು ಚಪಾತಿ ಮಾಡಿಕೊಂಡು ತಿಂತಾಯಿದ್ವಿ ನಾವು ಸ್ಕೂಲ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ. ಅದೆಲ್ಲ ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಸೊಪ್ಪು ಕ್ಲೀನ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕ್ತಾಯಿದ್ದೀನಿ. ಆದರೆ ಹುಣಸೆ ಚಿಗ್ರೆ ಸೊಪ್ಪು ಹುಳಿ ಇರುತ್ತೆ ಸ್ವಲ್ಪ. ಏನಂದರೆ ಸೊಪ್ಪು ಸ್ವಲ್ಪ ಇತ್ತು, ಸೊ ನಾನು ಅದಕ್ಕೆ ಒಂದು ಟೊಮೊಟೊ ಹಾಕಿದ್ದೀನಿ. ಚಿಗ್ರೆ ಜಾಸ್ತಿ ಇದ್ದರೆ ನೀವು ಟೊಮೊಟೊ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರ್ ಹಾಕಿದ್ದೀನಿ. ಮತ್ತು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಮನೇಲೇ ಮಾಡಿರೋ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಮನೇಲೇ ಮಾಡಿರೋದಿದು ಸಾಂಬಾರು ಪೌಡರು. ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಮತ್ತು ಸ್ವಲ್ಪ ಅದಕ್ಕೆ ನೀರು ಹಾಕಬೇಕು. ಸ್ವಲ್ಪ ನೀವು ಜಾಸ್ತಿ ನೀರು ಹಾಕ್ಬೇಡಿ, ಯಾಕೆ ಅಂದರೆ ಅದು ಕುಕ್ಕರಲ್ಲಿ ಎಲ್ಲ ಸುಮ್ಮನೆ ಹೊರ್ಗಡೆ ಬಂದುಬಿಡುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಅದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 to 4 ವಿಷಲ್ ಕೂಗಿಸ್ಕೊಬೇಕು. ಅದು ಫುಲ್ಲು ಸ್ಮ್ಯಾಶ್ ಆಗಿರೋ ಥರ ಆಗಬೇಕು, ಫುಲ್ ನುಣ್ಣಗಾಗಬೇಕು. ಆ ಥರ ನಾವೊಂದು 4 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸೊ ನಾನು ಸ್ವಲ್ಪ ಇನ್ನೂ ನೀರು ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ನೋಡ್ಕೊತೀನಿ ಎಷ್ಟು ಆಗಬೇಕು ಅಂತ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ ಕೂಗಿಸ್ಕೊಳ್ಳೋಣ. ಮೂರು ವಿಷಲ್ ಆಯಿತು, ಮತ್ತು ಗಾಳಿ ಕೂಡ ಹೋಗಿದೆ. ನೆಕ್ಸ್ಟ್ ಅದನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಒಗ್ಗರಣೆ ಕೊಡಬೇಕು. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಅದು ನೀರು ಜಾಸ್ತಿ ಇತ್ತು, ಅದನ್ನು ಸ್ವಲ್ಪ ಒಂದು ಪಾತ್ರೆಯಲ್ಲಿ ಎಲ್ಲ ಬಸ್ಕೊಂಡು ನೆಕ್ಸ್ಟ್ ಅದನ್ನೆಲ್ಲ ಮಸಿಬೇಕು, ನುಣ್ಣಗೆ ಸ್ಮ್ಯಾಶ್ ಮಾಡಬೇಕು. ಸೊ ಅದನ್ನು ನಾನು ಸ್ವಲ್ಪ ಎಲ್ಲ ನೀರು ತೆಗೆದು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನುಣ್ಣಗೆ ಸ್ಮ್ಯಾಶ್ ಮಾಡಿದರೆ ಅದು ಚೆನ್ನಾಗಿರುತ್ತೆ. ಮೊಸಪ್ಪು ಸ್ವಲ್ಪ ನುಣ್ಣಗೆ ಸ್ಮ್ಯಾಶ್ ಮಾಡಿದಾಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ಮತ್ತು ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಂಗೆ ತುಂಬ ಇಷ್ಟ ಇದು. ನೆಕ್ಸ್ಟ್ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಬೇಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿದರೆ ಅದು ಚಟಪಟ ಅಂತ ಸೌಂಡ್ ಬರಬೇಕು, ಆವಾಗ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 2 ಚಿಕ್ಕದು 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ
ಸಾಂಬಾರು ಒಳಗಡೆ ಇದನ್ನು ಹಾಕೋದು ಒಗ್ಗರಣೆ. ಈರುಳ್ಳಿ ಒಗ್ಗರಣೆ ಬೆಂದಿದೆ, ಸಾಂಬಾರು ಒಳಗಡೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ಅಂದರೆ ಎಲ್ಲರೂ ಹಳ್ಳಿಯಲ್ಲಿರೋರು ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.